ಸಂಜೀವಿನಿಯಲ್ಲಿದೆಯಾ ಕೊರೋನಾ ಗೆಲ್ಲಿಸುವ ಶಕ್ತಿ? ವ್ಯಾಕ್ಸಿನ್, ಮೆಡಿಸಿನ್, ಪ್ರೋನಿಂಗ್, ಕೊರೋನಾ ರಾಮಬಾಣ ಹೇಗಿದೆ? ಉಸಿರನ್ನೇ ನಿಲ್ಲಿಸೋ ವೈರಸ್ ಸರ್ವನಾಶಕ್ಕೆ ಬ್ರಹ್ಮಾಸ್ತ್ರ ರೆಡಿನಾ? ಆ ಸಂಜೀವಿನಿಯಿಂದ 9 ದಿನದಲ್ಲೇ ಮಾಯವಾಗುತ್ತಾ ಕೊರೋನಾ? ರೋಗಿಗಳಿಗೆ ಪ್ಲಾಸ್ಮಾ ಚಿಕಿತ್ಸೆ ನೀಡೋದು ಹೇಗೆ? ಆ ಒಂದು ವ್ಯಾಯಾಮ ಕೊರೋನಾಗೆ ಹಾಕುತ್ತಾ ಫುಲ್ ಸ್ಟಾಪ್? ಇದೆ ಈ ಹೊತ್ತಿನ ಫೋಕಸ್ 18 ಕೊರೋನಾ ರಾಮಬಾಣ. ನಾನು ಚೈತ್ರರಾಜ್. ಸಪ್ತ ಸಂಜೀವಿನಿಯಲ್ಲಿದೆಯಾ ಕೊರೋನಾ ಗೆಲ್ಲಿಸುವ ಶಕ್ತಿ? ವ್ಯಾಕ್ಸಿನ್, ಮೆಡಿಸಿನ್, ಪ್ರೋನಿಂಗ್, ಕೊರೋನಾ ರಾಮಬಾಣ ಹೇಗಿದೆ? ಉಸಿರನ್ನೇ ನಿಲ್ಲಿಸೋ ವೈರಸ್ ಸರ್ವನಾಶಕ್ಕೆ ಬ್ರಹ್ಮಾಸ್ತ್ರ ರೆಡಿನಾ? ಕೊರೋನಾ ಅನ್ನೋ ಮಹಾಮಾರಿ ಜನರ ಜೀವನವನ್ನೇ ಬರ್ಬಾದ್ ಮಾಡಿದೆ. ಹಾಗಂತ ಕೊರೋನಾ ಮಾರಣಾಂತಿಕ ಕಾಯಿಲೆ ಅಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಹಾಗಂತ ಕೊರೋನಾ ಬಗ್ಗೆ ಆತಂಕ ಪಡಬೇಡಿ. ಕೊರೋನಾಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಕ್ಕಿದ್ರೆ ಸಾವಿನ ಸಂಖ್ಯೆ ಕಡಿಮೆಯಾಗುತ್ತೆ. ಕೊರೋನಾ ಚಿಕಿತ್ಸೆಗೂ ಹಲವಾರು ಮೆಡಿಸಿನ್ಗಳು ಲಭ್ಯವಿದೆ. ಇವೆಲ್ಲವನ್ನ ಆಯಾ ಹಂತದಲ್ಲಿ ಸರಿಯಾಗಿ ನೀಡ್ತಾ ಹೋದ್ರೆ ಯಾವುದೇ ತೊಂದರೆಯಾಗೋದಿಲ್ಲ. ಈ ಎಲ್ಲ ಮೆಡಿಸಿನ್ಗಳು ಕೊರೋನಾಗೆ ರಾಮಬಾಣವಾಗಲಿದೆ, ಜೀವರಕ್ಷಕವಾಗಲಿದೆ, ಕೊರೋನಾ ವಿರುದ್ಧ ಸಂಜೀವಿನಿಯಾಗಲಿದೆ. ಡೆಡ್ಲಿ ವೈರಸ್ ದೇಶದ ಜನರನ್ನು ಹೈರಾಣಾಗಿಸಿಬಿಟ್ಟಿದೆ. ಕಳೆದ 1 ವರ್ಷದಿಂದ ಇಡೀ ದೇಶವನ್ನು ತನ್ನ ಕಬಂಧ ಬಾಹುಗಳಲ್ಲಿ ಬಂಧಿಸಿದೆ ಕೊರೋನಾ ದಾಳಿಯನ್ನು ತಡೆಯುವುದಕ್ಕೆ ವೈದ್ಯರು ಕೂಡ ಹಗಲಿರುಳು ಶ್ರಮಿಸುತ್ತಿದ್ದಾರೆ, ಇನ್ನಿಲ್ಲದಂತೆ ಪ್ರಯತ್ನ ಮಾಡುತ್ತಿದ್ದಾರೆ. ಸಪ್ತ ಸಂಜೀವಿನಿಯಲ್ಲಿದೆ ಕೊರೋನಾ ಗೆಲ್ಲಿಸುವ ಶಕ್ತಿ. ವ್ಯಾಕ್ಸಿನ್, ಮೆಡಿಸಿನ್, ಪ್ರೋನಿಂಗ್, ಕೊರೋನಾ ರಾಮಬಾಣ ಹೇಗಿದೆ? ಉಸಿರನ್ನೇ ನಿಲ್ಲಿಸೋ ವೈರಸ್ ಸರ್ವನಾಶಕ್ಕೆ ಬ್ರಹ್ಮಾಸ್ತ್ರ ರೆಡಿಯಾಗಿದೆ. ಕೊರೋನಾ ಯಾವ ಮಟ್ಟಕ್ಕೆ ಹಾವಳಿ ಮಾಡ್ತಾ ಇದೆಯೋ ಅದನ್ನ ಕಟ್ಟಿ ಹಾಕೋಕೆ ವೈದ್ಯ ಲೋಕ ಕೂಡ ಅಷ್ಟೇ ಶ್ರಮಿಸ್ತಾ ಇದೆ. ವಿಜ್ಞಾನಿಗಳು ಕೂಡ ಹಗಲಿರುಳು ಶ್ರಮಿಸಿ ಲಸಿಕೆಗಾಗಿ ಸಂಶೋಧನೆ ಮಾಡ್ತಿದ್ದಾರೆ. ಹಾಗಾದ್ರೆ ಕೊರೋನಾಗೆ ಯಾವ ಔಷಧಿ ರಾಮಬಾಣವಾಗಬಲ್ಲದು? ಯಾವ ರೀತಿ ಚಿಕಿತ್ಸೆ ಕೊಡಿಸಬೇಕು? ಯಾವ ಹಂತದಲ್ಲಿ ಯಾವ ಮೆಡಿಸನ್ ನೀಡಬೇಕು? ಇವೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ರೆಮ್ಡೆಸಿವಿರ್ ವೈದ್ಯಕೀಯ ಲೋಕದ ಆಶಾಕಿರಣ, ಕೊರೋನಾಗೆ ರಾಮಬಾಣ. ಕೊರೋನಾ ವಿರುದ್ಧದ ಕದನದಲ್ಲಿ ರೆಮ್ಡೆಸಿವಿರ್ ಲಸಿಕೆಗೆ ಬಹುಮುಖ್ಯ ಪಾತ್ರವಿದೆ. ಕೊರೋನಾ ಚಿಕಿತ್ಸೆಗೆ FDA ಇಂದ ಅನುಮೋದನೆ ಪಡೆದ ಮೊಟ್ಟಮೊದಲ ಡ್ರಗ್ ಅಂದ್ರೆ ಅದುವೇ ರೆಮ್ಡೆಸಿವಿರ್. ವಯಸ್ಕರಿಗೆ ಹಾಗೂ 12 ವರ್ಷದ ಮಕ್ಕಳು ಯಾರು 40 kg ತೂಕ ಇರ್ತಾರೋ ಅವರಿಗೆ ರೆಮ್ಡೆಸಿವಿರ್ ನೀಡಲಾಗ್ತಿತ್ತು. ತುರ್ತು ಬಳಕೆ ಪ್ರಾಧಿಕಾರದ ಅಡಿ ಮೇ 1, 2020ಕ್ಕೆ FDA ರೆಮ್ಡೆಸಿವಿರ್ ಬಳಕೆಗೆ ಗ್ರೀನ್ ಸಿಗ್ನಲ್ ನೀಡಿತ್ತು. ಕೊರೋನಾದಿಂದ ಬಚಾವಾಗಲು ರೆಮ್ಡೆಸಿವಿರ್ ಉಪಯುಕ್ತ ಔಷಧಿ ಅನ್ನೋದು ಆಗಲೇ ಜಗಜ್ಜಾಹೀರಾಯಿತು. ಈಗ ಭಾರತದಲ್ಲೂ ಕೂಡ ರೆಮ್ಡೆಸಿವಿರ್ ಔಷಧಿಯನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸಲಾಗ್ತಿದೆ. ರೆಮ್ಡೆಸಿವಿರ್ಗೆ ಭಾರತದಲ್ಲಿ ಅತಿ ಹೆಚ್ಚು ಬೇಡಿಕೆ. ಕಂಪನಿ ಸಿಪ್ರಮಿ ಅನ್ನೋ ಹೆಸರಿನಲ್ಲಿ ರೆಮ್ಡೆಸಿವಿರ್ ಔಷಧಿಯನ್ನ ಉತ್ಪಾದನೆ ಮಾಡ್ತಿದ್ದು 4,000 ರೂಪಾಯಿಗೆ ಮಾರಾಟ ಮಾಡ್ತಿದೆ. ರೆಮ್ಡೆಸಿವಿರ್ ಔಷಧಿಯನ್ನ ಹೇಗೆ ನೀಡಲಾಗುತ್ತೆ? 9 ದಿನದಲ್ಲಿ ವರ್ಕೌಟ್ ಆಗುತ್ತಾ ಈ ಸಂಜೀವಿನಿ? ರೆಮ್ಡೆಸಿವಿರ್ ಔಷಧಿ ವೈರಲ್ ಪುನರಾವರ್ತನೆಯಾಗುವುದನ್ನು ತಪ್ಪಿಸುತ್ತೆ. ಪೇಷಂಟ್ ಶೀಘ್ರವಾಗಿ ಚೇತರಿಸಿಕೊಳ್ಳೋದಕ್ಕೆ ರೆಮ್ಡೆಸಿವಿರ್ ತುಂಬಾ ಸಹಾಯಕವಾಗಿದೆ. ಔಷಧೋದ್ಯಮ ಕ್ಷೇತ್ರದಲ್ಲಿ ರೆಮ್ಡೆಸಿವಿರ್ಗೆ ಬಹುಮುಖ್ಯ ಪಾತ್ರವಿದೆ. ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ACTT ಪ್ರಕಾರ ಪ್ಲಾಸೆಬೋ ಇಂಜೆಕ್ಷನ್ಗಿಂತ ರೆಮ್ಡೆಸಿವಿರ್ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಹೇಳುತ್ತೆ. ರೋಗ ಲಕ್ಷಣ ಕಾಣಿಸಿಕೊಂಡ 9 ದಿನದಲ್ಲಿ ರೆಮ್ಡೆಸಿವಿರ್ ಔಷಧಿ ಬಳಸಬೇಕಾಗುತ್ತೆ. ಸೌಮ್ಯ ಸ್ವಭಾವದಿಂದ ತೀವ್ರ ಸ್ವಭಾವದವರೆಗೆ ರೋಗ ಲಕ್ಷಣ ಹೆಚ್ಚಾದ್ರೆ ರೆಮ್ಡೆಸಿವಿರ್ ಅನ್ನು ಕೇವಲ 5 ದಿನ ಮಾತ್ರ ಬಳಸಬೇಕಾಗುತ್ತೆ. ಕೆಲ ತಜ್ಞರ ಪ್ರಕಾರ ರೆಮ್ಡೆಸಿವಿರ್ ಮಾತ್ರ ಕೊರೋನಾ ವೈರಸ್ ದುಪ್ಪಟ್ಟಾಗೋದನ್ನ ತಪ್ಪಿಸುತ್ತೆ. ಯಾರಾದರೂ ಅನಾರೋಗ್ಯಕ್ಕೆ ಈಡಾದಾಗ ಪ್ರಾರಂಭದ ದಿನಗಳಲ್ಲೇ ರೆಮ್ಡೆಸಿವಿರ್ ಔಷಧಿಯನ್ನ ನೀಡಿದ್ರೆ
ಬಹುಬೇಗ ಪರಿಣಾಮ ಉಂಟಾಗುತ್ತೆ. ಭಾರತದಲ್ಲಿ ರೆಮ್ಡೆಸಿವಿರ್ ಮಾತ್ರವಲ್ಲ, ಅದರ ಜೊತೆಗೆ ಆಕ್ಸಿಜನ್ ಥೆರಪಿ, ವಿಟಮಿನ್ ಸಪ್ಲಿಮೆಂಟ್ಸ್, ಸ್ಟೆರಾಯ್ಡ್ಸ್, ಬ್ಲಡ್ ಥಿನ್ನರ್ ಮೂಲಕ ಹಂತ ಹಂತವಾಗಿ ಚಿಕಿತ್ಸೆ ನೀಡಲಾಗ್ತಿದೆ. ಈ ಎಲ್ಲ ಚಿಕಿತ್ಸೆಯಿಂದ ಕೊರೋನಾ ಪೇಷಂಟ್ ಆದಷ್ಟು ಬೇಗ ರಿಕವರಿ ಆಗ್ತಾರೆ. ಆಕ್ಸಿಜನ್ ಪಡೆಯುತ್ತಿರುವ ರೋಗಿಗಷ್ಟೇ ರೆಮ್ಡೆಸಿವಿರ್. ದೇಶದ ಆಲ್ಮೋಸ್ಟ್ ಎಲ್ಲ ಆಸ್ಪತ್ರೆಗಳಲ್ಲೂ ರೆಮ್ಡೆಸಿವಿರ್ ಔಷಧಿಯನ್ನು ಬಳಸಲಾಗ್ತಿದ್ದು, ಇದು ಎಫೆಕ್ಟಿವ್ ಕೂಡ ಆಗಿದೆ. ದೇಶದಾದ್ಯಂತ ಕೊರೋನಾ ರೋಗಿಗಳಿಗೆ ನೀಡುವ ರೆಮ್ಡೆಸಿವಿರ್ ಇಂಜೆಕ್ಷನ್ಗೆ ತೀವ್ರ ಬೇಡಿಕೆ ಸೃಷ್ಟಿಯಾಗಿರೋ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹೊಸ ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ತೀವ್ರ ಅಗತ್ಯ ಇರುವವರಿಗೆ ಮಾತ್ರ ಈ ಔಷಧ ಸಿಗುವಂತೆ ಮಾಡಲು ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಏಮ್ಸ್ ಹಾಗೂ ಐಸಿಎಂಆರ್ನ ರಾಷ್ಟ್ರೀಯ ಟಾಸ್ಕ್ ಫೋರ್ಸ್ ರಿಲೀಸ್ ಮಾಡಿರುವ ಈ ಗೈಡ್ಲೈನ್ಸ್ನ ಪ್ರಕಾರ ಕೊರೋನಾ ಬಂದವರಿಗೆಲ್ಲ ರೆಮ್ಡೆಸಿವಿರ್ ನೀಡಬಾರದು. ಮಧ್ಯಮ ಹಾಗೂ ತೀವ್ರ ಪ್ರಮಾಣದ ಸೋಂಕು ಇರುವವರಿಗೆ ಮಾತ್ರ ನೀಡಬೇಕು. ಅದರಲ್ಲೂ ಯಾವ ರೋಗಿಗೆ ಹೊರಗಿನಿಂದ ಆಮ್ಲಜನಕ ನೀಡಲಾಗ್ತಾ ಇದೆಯೋ ಅವರಿಗೆ ಮಾತ್ರ ನೀಡಬೇಕು. ಸೋಂಕು ತಗಲಿದ 10 ದಿನದ ಒಳಗೆ ನೀಡಬೇಕು ಮತ್ತು ಮನೆಯಲ್ಲಿರೋ ರೋಗಿಗಳಿಗೆ ನೀಡಬಾರದು. ಹಾಗೆ ಗಂಭೀರವಾದ ಕಿಡ್ನಿ ರೋಗಿಗಳಿಗೆ ಅಥವಾ ಹೆಪಟಿಕ್ ಸಮಸ್ಯೆ ಇರುವವರಿಗೆ ನೀಡಬಾರದು ಅಂತ ಸೂಚಿಸಲಾಗಿದೆ. ರೋಗಿಗಳಿಗೆ ಪ್ಲಾಸ್ಮಾ ಚಿಕಿತ್ಸೆ ನೀಡೋದು ಹೇಗೆ? ಕೋವಿಡ್ ರೋಗಿಗಳಿಗೆ ಪ್ಲಾಸ್ಮಾ ಚಿಕಿತ್ಸೆ ಕೂಡ ನೀಡಬಹುದು. ಒಂದು ವೇಳೆ ಪ್ಲಾಸ್ಮಾ ಟ್ರೀಟ್ಮೆಂಟ್ ನೀಡೋದಾದರೆ ಸೋಂಕಿನ ಗುಣಲಕ್ಷಣಗಳು ಗೋಚರಿಸಿದ 7 ದಿನದೊಳಗೆ ನೀಡಬೇಕು. ಮಧ್ಯಮ ಪ್ರಮಾಣದ ಸೋಂಕಿರುವಾಗಲೇ ಈ ಚಿಕಿತ್ಸೆ ನೀಡಬೇಕು. ರೋಗಿ ಕೊನೆಯ ಹಂತಕ್ಕೆ ತಲುಪಿದಾಗ ಈ ಚಿಕಿತ್ಸೆ ನೀಡಿದ್ರೆ ಪ್ರಯೋಜನವಿಲ್ಲ. ಇನ್ನು ಟೋಸಿಲಿ ಜುಮಾಂಬಾ ಔಷಧವನ್ನ ಸ್ಟೆರಾಯ್ಡ್ ನೀಡಿದ್ರೂ ಪ್ರಯೋಜನವಾಗದಿದ್ದಾಗ ಮಾತ್ರ ನೀಡಬೇಕು. ಬ್ಯಾಕ್ಟೀರಿಯಾ, ಫಂಗಸ್ ಅಥವಾ ಟ್ಯುಬ್ಯಾಕ್ಯುಲರ್ ಸೋಂಕಿದ್ರೆ ಇದನ್ನ ನೀಡಬಾರದು. ರೋಗ ನಿರೋಧಕ ವ್ಯವಸ್ಥೆಯನ್ನ ಮಾರ್ಪಾಡು ಮಾಡುವ ಔಷಧ ಇದಾಗಿದೆ. ಉಸಿರಾಟದ ತೊಂದರೆ ಕಾಣಿಸಿಕೊಂಡ್ರೆ ಏನ್ ಮಾಡಬೇಕು? ಏನಿದು ಪ್ರೋನಿಂಗ್ ವ್ಯಾಯಾಮ? ಇದರಿಂದ ಕೊರೋನಾ ದೂರ ಆಗುತ್ತಾ? ಕೊರೋನಾ ಉಸಿರಾಟ ಸಂಬಂಧಿ ಕಾಯಿಲೆ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ರೋಗಿಗಳಲ್ಲೂ ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಉಸಿರಾಟ ಸಂಬಂಧಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಮಸ್ಯೆ ಕೂಡ ಎದುರಾಗ್ತಾ ಇದೆ. ಉಸಿರಾಟ ಸಮಸ್ಯೆ ಕಾಣಿಸಿಕೊಳ್ತು ಅಂದ ಕೂಡಲೇ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ಉಸಿರಾಟದ ಸಮಸ್ಯೆ ಕೂಡ ಕಂಟ್ರೋಲ್ ಮಾಡಬಹುದು. ಅದೊಂದು ಗಂಭೀರ ಸಮಸ್ಯೆ ಅಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಕೊರೋನಾ ರೋಗಿಗಳು ಹೋಮ್ ಐಸೋಲೇಷನ್ನಲ್ಲಿರುವಾಗ ಉಸಿರಾಟದ ತೊಂದರೆ ಕಾಣಿಸಿದ್ರೆ ಪ್ರೋನಿಂಗ್ ಎಂಬ ಉಸಿರಾಟದ ವ್ಯಾಯಾಮ ಮಾಡಬೇಕು. ಈ ರೀತಿ ವ್ಯಾಯಾಮ ಮಾಡುವಂತೆ ಸ್ವತಃ ಆರೋಗ್ಯ ಇಲಾಖೆ ಸಲಹೆ ನೀಡಿದೆ. ಸರಿಯಾದ ಸಮಯಕ್ಕೆ ಪ್ರೋನಿಂಗ್ ಮಾಡಿದ್ರೆ ಹಲವು ಜೀವ ಉಳಿಸಬಹುದು ಅನ್ನೋದು ತಜ್ಞರ ಅಭಿಪ್ರಾಯ. ಆಕ್ಸಿಜನ್ ಮಟ್ಟ 94ಕ್ಕಿಂತ ಕೆಳಗಿಳಿದ್ರೆ ಪ್ರೋನಿಂಗ್ ವ್ಯಾಯಾಮ ಸೂಕ್ತ. ಊಟವಾದ 1 ಗಂಟೆಯೊಳಗೆ ಈ ವ್ಯಾಯಾಮ ಮಾಡುವಂತಿಲ್ಲ. ಚಾಪೆ ಅಥವಾ ಮಂಚದ ಮೇಲೆ ಒಂದು ದಿಂಬು ಇರಿಸಿಕೊಂಡು ಅದರ ಮೇಲೆ ಎದೆ ಬರುವಂತೆ ನಾವು ಬೋರಲಾಗಿ ಮಲಗಬೇಕು. ನಂತರ ಕುತ್ತಿಗೆಯನ್ನ ಒಂದು ಕಡೆ ತಿರುಗಿಸಿಕೊಂಡು ಚೆನ್ನಾಗಿ ಉಸಿರಾಡಬೇಕು. ಇದನ್ನೇ ಪ್ರೋನಿಂಗ್ ಭಂಗಿ ಅಂತಾರೆ. ಇದು ಉಸಿರಾಟ ಚೆನ್ನಾಗಿ ನಡೆಯಲು ಹಾಗೂ ದೇಹಕ್ಕೆ ಚೆನ್ನಾಗಿ ಆಮ್ಲಜನಕ ಪೂರೈಕೆಯಾಗುವಂತೆ ನೋಡಿಕೊಳ್ಳಲು ಸಹಾಯಕವಾಗುತ್ತೆ. ಜಗತ್ತಿನಾದ್ಯಂತ ಇದೇ ವ್ಯಾಯಾಮ ಮಾಡಲು ಸೂಚನೆ ನೀಡಲಾಗುತ್ತೆ. ಕೊರೋನಾ ರೋಗಿಗಳಲ್ಲಿ ಉಸಿರಾಟದ ತೊಂದರೆ ಕಾಣಿಸಿಕೊಂಡ್ರೆ ಹಾಗೂ ದೇಹದಲ್ಲಿ ಆಮ್ಲಜನಕದ ಮಟ್ಟ 94ಕ್ಕಿಂತ ಕೆಳಗಿಳಿದ್ರೆ ಮಾತ್ರ ಇದನ್ನ ಮಾಡಬಹುದು. ಊಟವಾದ 1 ಗಂಟೆಯೊಳಗೆ ಈ ವ್ಯಾಯಾಮ ಮಾಡಬಾರದು. ಲಕ್ಷಣರಹಿತ ಕೊರೋನಾ ಪ್ರಕರಣಗಳಲ್ಲೂ ಪರಿಣಾಮಕಾರಿ. ರೂಪಾಂತರಿ ಕೊರೋನಾಗೂ ಕೋವ್ಯಾಕ್ಸಿನ್ ಒಂದೇ ಸಾಕ. ಕೇವಲ ಕೊರೋನಾ ಲಕ್ಷಣ ಇರುವ ಪ್ರಕರಣಗಳಲ್ಲಿ ಮಾತ್ರವಲ್ಲ, ಲಕ್ಷಣ ರಹಿತ ಪ್ರಕರಣಗಳಲ್ಲೂ ಈ ಲಸಿಕೆ 70% ಎಫೆಕ್ಟಿವ್ ಆಗಿ ಕೆಲಸ ಮಾಡಬಲ್ಲದು ಅನ್ನೋದು ದೃಢಪಟ್ಟಿದೆ. SARS-CoV-2 ವಿರುದ್ಧ ಕೋವ್ಯಾಕ್ಸಿನ್ ಅತ್ಯಂತ ಸುರಕ್ಷಿತ ಅನ್ನೋದು ಕ್ಲಿನಿಕಲ್ ಟ್ರಯಲ್ ಟೈಮ್ನಲ್ಲಿ ಗೊತ್ತಾಗಿದೆ. ದೇಶದಲ್ಲಿ ಇದೀಗ 3 ರಿಂದ 4 ರೂಪಾಂತರ ವೈರಸ್ ಸ್ಪ್ರೆಡ್ ಆಗ್ತಾ ಇರೋದು ವೈದ್ಯಕೀಯ ತಪಾಸಣೆಯಲ್ಲಿಯೇ ದೃಢಪಟ್ಟಿದೆ. ಈ ಮಧ್ಯೆ ಕೋವ್ಯಾಕ್ಸಿನ್ ನೆಮ್ಮದಿಯ ಸುದ್ದಿ ನೀಡಿದೆ. ಕೊರೋನಾ ವೈರಸ್ ಸೋಂಕಿನ ಜೊತೆಗೆ ರೂಪಾಂತರ ವೈರಾಣು ವಿರುದ್ಧವೂ ಕೋವ್ಯಾಕ್ಸಿನ್ ಸಮರ್ಥವಾಗಿ ಹೋರಾಡಬಲ್ಲದು ಅಂತ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಮಾಹಿತಿ ಕೊಟ್ಟಿದೆ. ರೂಪಾಂತರಿ ರಕ್ಕಸ ವೈರಸ್ಗಳು ಸಾರ್ವಜನಿಕವಾಗಿಯೇ ಕಾಣಿಸಿಕೊಳ್ತಿವೆ ಅಂತ ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಹೇಳಿದೆ. ಇಂಗ್ಲೆಂಡ್ ಮೂಲದ B.1.1.7 ಸೋಂಕು, ಬ್ರೆಜಿಲ್ ಮೂಲದ B.1.1.28 ಹಾಗೂ
ದಕ್ಷಿಣ ಆಫ್ರಿಕಾದ B.11.351 ತಳಿಯನ್ನ ಅಧ್ಯಯನ ಮಾಡಲಾಗಿದೆ. ದೇಶದಲ್ಲಿ ಕಾಣಿಸಿಕೊಂಡ ಈ 3 ತಳಿಯ ವಿರುದ್ಧ ಕೋವ್ಯಾಕ್ಸಿನ್ ಲಸಿಕೆ ಸಮರ್ಥವಾಗಿ ಕೆಲಸ ಮಾಡುತ್ತೆ. ಇತ್ತೀಚೆಗೆ B.1.617 ತಳಿಯ ಸೋಂಕು ದುಪ್ಪಟ್ಟಾಗುವುದನ್ನು ನಿಯಂತ್ರಿಸುವಲ್ಲಿ ಕೋವ್ಯಾಕ್ಸಿನ್ ಯಶಸ್ವಿಯಾಗಿದೆ ಅಂತ ಸ್ವತಃ ICMR ಹೇಳಿದೆ. ಇದಿಷ್ಟೇ ಅಲ್ಲ, ಕೊರೋನಾ ನಿಯಂತ್ರಣಕ್ಕೆ ಸಪ್ತ ಸಂಜೀವಿನಿಯನ್ನು ಬಳಸಲಾಗ್ತಿದೆ. ಇದಕ್ಕೆ ಕೊರೋನಾ ಗೆಲ್ಲಿಸುವ ಶಕ್ತಿ ಇದೆ ಅಂತಾನೆ ಹೇಳಲಾಗುತ್ತೆ. ರೋಗಿಗಳಲ್ಲಿ ಹೋರಾಡುವ ಶಕ್ತಿ ಹೆಚ್ಚಿಸುತ್ತೆ. ಕೊರೋನಾ ವೈರಸ್ ಮಾನವ ಜೀವಕೋಶಗಳಿಗೆ ಪ್ರವೇಶಿಸದಂತೆ ತಡೆಯುತ್ತೆ. ಮಹಾರಾಷ್ಟ್ರದಲ್ಲಿ ಅಸ್ತಮಾ ರೋಗಿಗಳು ಬಳಸುವ ಔಷಧಿಯನ್ನು ಕೊರೋನಾಗೆ ಬಳಸಲು ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಇವೆಲ್ಲದರ ಬಗ್ಗೆ ಹೇಳ್ತೀವಿ ನೋಡಿ. ಪ್ಲಾಸ್ಮಾ ಅನ್ನೋದು ರಕ್ತ ಕಣಗಳನ್ನು ಸಾಗಿಸುವ ರಕ್ತದ ದ್ರವ ಭಾಗವಾಗಿದೆ. ಕೋವಿಡ್-19ನಿಂದ ಚೇತರಿಸಿಕೊಂಡ ಜನರಿಂದ ಅನುಕೂಲಕರ ಪ್ಲಾಸ್ಮಾವನ್ನ ಸಂಗ್ರಹಿಸಲಾಗುತ್ತೆ. ನಂತರ ಅದನ್ನು ಕೊರೋನಾ ವೈರಸ್ ಸೋಂಕಿತರಿಗೆ ನೀಡಲಾಗುತ್ತೆ. ಸುಸ್ಥಿರ ಪ್ಲಾಸ್ಮಾದಲ್ಲಿ ಕಂಡುಬರುವ ಪ್ರತಿಕಾಯಗಳು ಕೊರೋನಾ ವೈರಸ್ ವಿರುದ್ಧ ಹೋರಾಡುತ್ತೆ. ಮೊನೊಕ್ಲೋನಲ್ ಆಂಟಿಬಾಡೀಸ್ ಸೋಂಕಿನ ವಿರುದ್ಧ ಹೋರಾಡಲು ರೋಗ ನಿರೋಧಕ ವ್ಯವಸ್ಥೆಯಿಂದ ತಯಾರಿಸಿದ ಪ್ರೋಟೀನ್ಗಳಿವೆ. SARS-CoV-2 ವೈರಸ್ ಮಾನವ ಜೀವಕೋಶಗಳಿಗೆ ಪ್ರವೇಶಿಸದಂತೆ ಮತ್ತು ಸೋಂಕನ್ನು ತಡೆಯಲು ಬಾಮ್ಲಾನಿವಿಮಾಬ್ ಅನ್ನ ಬಳಸಲಾಗ್ತಿದೆ. ಬಾಮ್ಲಾನಿವಿಮಾಬ್ ಪಡೆದ ಸೌಮ್ಯ ಮತ್ತು ಮಧ್ಯಮ ರೋಗಿಗಳು ಆಸ್ಪತ್ರೆಗೆ ದಾಖಲಾಗುವ ಸಾಧ್ಯತೆ ಕಡಿಮೆ ಇರುತ್ತೆ. ನವೆಂಬರ್ 9, 2020ರಂದು FDA ಬಾಮ್ಲಾನಿವಿಮಾಬ್ ಬಳಕೆಗೆ ಗ್ರೀನ್ ಸಿಗ್ನಲ್ ನೀಡಿತ್ತು. ಸೌಮ್ಯ ಸ್ವಭಾವದವರಿಗೆ ಈ ಔಷಧಿ ನೀಡಲಾಗುತ್ತೆ. ಹಾಗೆ 12 ವರ್ಷಕ್ಕಿಂತ ಹೆಚ್ಚಿನವರಿಗೆ ಯಾರಿಗೆ ಆರೋಗ್ಯದಲ್ಲಿ ಏರುಪೇರಾಗಿರುತ್ತೋ ಅಂಥವರಿಗೂ ಈ ಔಷಧಿಯನ್ನ ನೀಡಬಹುದು. ಅಸ್ತಮಾ ಔಷಧಿಯನ್ನು ಕೊರೋನಾ ಚಿಕಿತ್ಸೆಗೆ ಬಳಸ್ತಾರಾ? ಮಹಾರಾಷ್ಟ್ರದಲ್ಲಿ ಕೋವಿಡ್ ಚಿಕಿತ್ಸೆಗಾಗಿ ಅಸ್ತಮಾ ಔಷಧಿಯನ್ನು ಬಳಸಲು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮಹಾರಾಷ್ಟ್ರದ ಟಾಸ್ಕ್ ಫೋರ್ಸ್ ಸೌಮ್ಯ ಸ್ವಭಾವದಿಂದ ಹಿಡಿದು ಮಧ್ಯಮ ಮಟ್ಟಿಗಿನ ರೋಗಿಗಳಿಗೆ ಅಸ್ತಮಾ ಔಷಧಿಯನ್ನು ತೆಗೆದುಕೊಳ್ಳಲು ಗೈಡ್ಲೈನ್ಸ್ ಸೂಚಿಸಿದೆ. ಅಸ್ತಮಾ ಔಷಧಿಯನ್ನು ಉಸಿರಾಟದ ಸಮಸ್ಯೆ ಇರೋರು ಬಳಸ್ತಾರೆ. ಹಾಗೆ ಕೋವಿಡ್ ಸೋಂಕಿತರು ಯಾರು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಿದ್ದಾರೋ ಅವರು ಅಸ್ತಮಾ ಔಷಧಿ ಬಳಸಬಹುದು ಅಂತ ಸೂಚಿಸಲಾಗಿದೆ. ಕೋವಿಡ್ ಮೆಡಿಸಿನ್ ಲಿಸ್ಟ್ಗೆ ಬುಡೆಸೊನೈಡ್ ಎಂಬ ಔಷಧಿಯನ್ನು ಬಳಸುವ ಸಾಧ್ಯತೆ ಇದೆ. ಬುಡೆಸೊನೈಡ್ ಬಳಸೋದ್ರಿಂದ ತ್ವರಿತ ಚಿಕಿತ್ಸೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಆಕ್ಸ್ಫರ್ಡ್ ವಿವಿಎ ಈ ಬಗ್ಗೆ ದೃಢೀಕರಣ ನೀಡಿದೆ. 140 ರೋಗಿಗಳ ಮೇಲೆ ಈ ಪರೀಕ್ಷೆ ಮಾಡಲಾಗಿತ್ತು. ಯಾರಿಗೆ ಅಸ್ತಮಾ ಔಷಧಿ ನೀಡಲಾಗಿತ್ತೋ ಅವರು ತಕ್ಷಣವೇ ರಿಕವರಿ ಆದ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಹಾಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಅನ್ನೋದನ್ನು ಕಂಡುಕೊಳ್ಳಲಾಗಿದೆ. ಹೋಮ್ ಐಸೋಲೇಷನ್ ಟ್ರೀಟ್ಮೆಂಟ್. ಆದಷ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ವಿಶ್ರಾಂತಿಯಿಂದ ರೋಗ ಬೇಗ ಗುಣಮುಖವಾಗುತ್ತೆ. ಆದಷ್ಟು ಮನೆಯಲ್ಲಿಯೇ ಇರಿ. ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ಕೊಡಬೇಡಿ. ಆದಷ್ಟು ಹೆಚ್ಚೆಚ್ಚು ನೀರು ಕುಡಿಯಿರಿ. ಅತಿ ಹೆಚ್ಚು ರೋಗ ಲಕ್ಷಣಗಳಿದ್ರೆ ವೈದ್ಯರನ್ನು ಸಂಪರ್ಕಿಸಿ. ಡಾಕ್ಟರ್ ಬಳಿ ಮಾತ್ರೆಗೆ ಸಲಹೆ ಪಡೆದುಕೊಳ್ಳಿ. ಇನ್ನು ಮುಖ್ಯವಾಗಿ ಕೊರೋನಾ ಸೋಂಕನ್ನು ಬೇರೆಯವರಿಗೆ ಹರಡುವುದನ್ನು ತಪ್ಪಿಸಬಹುದು. ಅದಕ್ಕಾಗಿ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು. ಆದಷ್ಟು ಮನೆಯಲ್ಲಿ ಒಂದು ರೂಮ್ನಲ್ಲಿರಿ. ಪ್ರತ್ಯೇಕ ಬೆಡ್ರೂಮ್ ಹಾಗೂ ಬಾತ್ರೂಮ್ಗಳನ್ನು ಬಳಸಿ. ಮನೆಯವರೊಂದಿಗೆ ಆದಷ್ಟು ಅಂತರ ಕಾಪಾಡಿಕೊಳ್ಳಿ. ಕೆಮ್ಮು, ಸೀನು ಬಂದಾಗ ಕರ್ಚೀಫ್ ಹಾಗೂ ಕೈ ಹಿಡಿದು ಕೆಮ್ಮಿರಿ. ಮೂಗು, ಬಾಯಿ ಕವರ್ ಆಗುವಂತೆ ಮಾಸ್ಕ್ ಧರಿಸಿ. ಕೈಯನ್ನು ಆಗಾಗ ಸೋಪಿನಿಂದ ತೊಳೆಯುತ್ತಾ ಇರಿ. ನೀವು ಬಳಸುವ ಆಹಾರ, ಕಪ್, ಟವೆಲ್, ಬೆಡ್ ಅನ್ನು ಯಾರ ಜೊತೆಯೂ ಹಂಚಿಕೊಳ್ಳಬೇಡಿ. ಹೋಮ್ ಕ್ವಾರಂಟೈನ್ನಲ್ಲಿರೋರು ಈ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಏಮ್ಸ್ ಕೂಡ ಕೊರೋನಾ ರೋಗಿಗಳಿಗೆ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದು ಆ ಎಲ್ಲ ನಿಯಮಗಳನ್ನು ಜನ ಪಾಲಿಸಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕು. ಸಾಮಾಜಿಕ ಅಂತರ ಪಾಲಿಸಲೇಬೇಕು. ಹಾಗೆ ನಾವು ಇಲ್ಲಿವರೆಗೂ ತೋರಿಸಿದ ಮೆಡಿಸಿನ್ಗಳು ಕೂಡ ಕೊರೋನಾದಿಂದ ಜೀವ ಕಾಪಾಡಬಲ್ಲದು. ಹಾಗಾಗಿ ಕೊರೋನಾ ಅಂತ ಆತಂಕ ಬೇಡ. ಆದಷ್ಟು ಜಾಗ್ರತೆಯಲ್ಲಿರಿ. ಕೊರೋನಾಗೆ ಮೆಡಿಸಿನ್ಗಳಿವೆ. ಹಾಗಾಗಿ ಜನ ಆತಂಕ ಪಡಬೇಡಿ. ಎಲ್ಲರೂ ಸೇರಿ ಕೊರೋನಾ ವಿರುದ್ಧ ಹೋರಾಡೋಣ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.